ನನ್ನ ಹೆಸರು ನಾಗರಾಜ್ ಅಂತ. ನಾವು ಬನ್ನೇರಡ್ಡಿ ರೋಡು ಗೊಟ್ಟಿಗೆರೆಯಲ್ಲಿರೋದು, ಕೆಂಬತ್ತಳ್ಳಿ ಅಂತ. ನಾವು ಸುಮಾರು ಕಡೆ ತಿರುದ್ವಿ, ಎಲ್ಲೆಲ್ಲೋ ಓಡಿ ಬಂದ್ವಿ. ನನಗೆ ವಾಸಿನೇ ಆಗ್ತಾಯಿಲ್ಲ. ಹೊಟ್ಟೆ ನೋವು, ಎದೆ ನೋವು, ಬೆನ್ನು ನೋವು, ತಲೆ ಭಾರ ಒಂಥರ ಆಗ್ತಾಯಿದ್ವಿ. ಎಲ್ಲಿ ನೋಡಿದ್ರೂ ಹೋಗೋದು ವಾಪಸ್ ಬರೋದು, ಹೋಗೋದು ಬರೋದು. ಮನೆಗೆ ತುಂಬ ಕಷ್ಟ ಆಗ್ತಾಯಿತ್ತು ನನಗೆ. ಎಲ್ಲೆಲ್ಲ ಸುತ್ತಿ ಏನೇನೋ ಮಾಡಿದ್ವಿ, ಏನು ಮಾಡಿದ್ರು ನನ್ನ ಕೈಯಲ್ಲಿ ಆಗಲೇ ಇಲ್ಲ, ಇರೋಕ್ಕೆ ಆಗ್ತಾಯಿರಲಿಲ್ಲ. ಆ ಥರದ ಈ ಅಮ್ಮ ಇಲ್ಲಿ ಬಂದ ಮೇಲೆ ನನಗೆ ಸ್ವಲ್ಪ ಎರಡನೇ ಸಲ ಬಂದ್ವಿ, ಸ್ವಲ್ಪ ಒಂದು 25% ನನಗೆ ಪರವಾಗಿಲ್ಲ. ಸೊ ಇಲ್ಲಿ ಕನ್ಫರ್ಮ್ ಆಗಿ ಕ್ಲಿಯರ್ ಆಗುತ್ತೆ ಅಂತ ನನಗೆ ಕನ್ಫರ್ಮ್ ದೇವ್ರ ಮೇಲೆ ನಂಬಿಕೆ ಇದೆ. ನೆಕ್ಸ್ಟ್ ಟೈಮು ಇದೇ ಥರ ಮಾಡ್ಕೊಂಡು. ನಮಸ್ಕಾರ, ನನ್ನ ಹೆಸರು ನಳಿನಾ ಅಂತ. ನಾನು ಚಿಮ್ಸಂದ್ರದ ಹತ್ರದಿಂದ ಬರ್ತಾಯಿದ್ದೀನಿ. ನನಗೆ ಈ ದೇವಸ್ಥಾನ ತೋರಿಸಿದ್ದು ನಮ್ಮ ಅಕ್ಕ ಅವರು. ಹಿಂಗೆ ಸಾಲ ಬಾಧೆ ಸಡನ್ನಾಗಿ ಇದ್ದಕ್ಕಿದ್ದಂಗೆ ಸಾಲ ಜಾಸ್ತಿ ಆಗೋಯ್ತು. ನಮ್ಮ ಯಜಮಾನ್ರು ಫ್ರೆಂಡ್ಸ್ ಎಲ್ಲ ಒಂದು ಸ್ವಲ್ಪ ಅವ್ರ ವಿರುದ್ಧ ಆಗಕ್ಕೆ ಸ್ಟಾರ್ಟ್ ಆಯಿತು. ಹಿಂಗೆ ಬಾಧೆಗಳ ಮೇಲೆ ಬಾಧೆ ಆಗೋಯ್ತು. ಇರೋದನ್ನೆಲ್ಲ ಕಳ್ಕೊಳೋ ಸ್ಟೇಜಲ್ಲಿ ಬಂದ್ಬಿಡ್ತು. ನಮ್ಮವರು ಅನ್ನೋರೇ ಶತ್ರುಗಳು ಆಗಂಗಾಗೋದ್ರು. ಅದಾದಮೇಲೆ ನಮ್ಮ ಅಕ್ಕ ಇಟ್ಕೊಂಡು, ಇಲ್ಲ ಈ ಥರ ದೇವಸ್ಥಾನ ಇದೆ, ನನಗೂ ಈ ಥರ ಒಳ್ಳೇದಾಗಿದೆ, ನೀನು ಬಾ ಅಂತ ಕರ್ಕೊಂಬಂದರು. 3 ವಾರ ನಿಂಬೆಹಣ್ಣು ದೀಪ ಹಚ್ಚಕ್ಕೆ ಹೇಳಿದ್ರು. ಮೊದಲನೇ ವಾರ ನಿಂಬೆಹಣ್ಣು ದೀಪ ಹಚ್ಚಿದೆ. 2ನೇ ವಾರ ಹಚ್ಚಬೇಕು. 2ನೇ ವಾರದೊಳಗಡೆ ಸ್ವಲ್ಪ ಪರವಾಗಿಲ್ಲ, ಲೈಫಲ್ಲಿ ಇದಾಗ್ತಾ ಇದೆ. ಇನ್ನು ನನ್ನ ಮಗಳನ್ನ ಕರ್ಕೊಂಬಂದು ತೋರಿಸ್ಬೇಕು, ಅವಳಿಗೂ ಒಂದು ಸ್ವಲ್ಪ ಇದು ಮಾಡಬೇಕು. ಇದೇ ಥರ ಅಮ್ಮನ ಕೃಪೆ ನಮ್ಮ ಮೇಲಿದ್ರೆ ಸಾಕು. ಎಷ್ಟು ಫೀಲು ಅನ್ನೋದಕ್ಕಿಂತ ಇಲ್ಲಿಗೆ ಬಂದರೆ ಮೈಯೆಲ್ಲ ಒಂಥರ ವೈಬ್ರೇಟ್ ಆಗುತ್ತೆ. ನಿಂತ್ಕೊಂಡು ಕಣ್ಣು ಮುಚ್ಚಿದ್ರೆ ನಾನು ಇಲ್ಲೇ ಇದ್ದೀನ ಅನ್ನೋ ಇದು ಫೀಲ್ ಆಗುತ್ತೆ. ದೇವಸ್ಥಾನಗಳಿಗೆ ಹೋಗಿದ್ದೀನಿ, ಬಟ್ ಅಂದರೆ ಇಲ್ಲಿ ಬಂದಾದಮೇಲೆ ಲೈಫ್ ಒಂದು ಟರ್ನಿಂಗ್ ಪಾಯಿಂಟು ಅಂತಾರಲ್ಲ, ಆ ಥರ ಚೇಂಜಸ್ ಆಗಿದೆ. ಪರವಾಗಿಲ್ಲ, ಲೈಫಲ್ಲಿ ಚೇಂಜಿಂಗ್ ಅನ್ನೋದು ಲೈಕ್ ಎಲ್ಲ ಲೈಫ್ ಒಂದೇ ಥರ ಇರೋದಕ್ಕಿಂತ ಸ್ಟಾರ್ಟಿಂಗ್ ಬಂದಿರೋದಕ್ಕೂ ಇವಾಗ ಸಫರ್ ಆಗ್ತಾ ಇರೋದಕ್ಕೂ ಲೈಕ್ ಈಗ ಬರ್ತಾ ಇರೋದಕ್ಕೂ ತುಂಬ ಚೇಂಜಸ್ ಇದೆ. ತುಂಬ ಜನ ಕಷ್ಟದಲ್ಲಿದ್ದಾರೆ ಅಂದರೆ ನಾನು ಹೇಳೋದು ಒಂದೇ, ಲೈಕ್ ನನ್ನ ಜೀವನದಲ್ಲಿ ಒಳ್ಳೇದಾಗಿದೆ. ಬಟ್ ಅವ್ರು ಬಂದು ನೋಡಿದ್ರೇ, ಇವಾಗ ನನಗಾಗಿದೆ ಅಂದಿದ ತಕ್ಷಣ ನಾನು ಅವ್ರ ಬಲವಂತದಿಂದ ಕರೆಯೋಕ್ಕಾಗಲ್ಲ. ಅವ್ರು ಬಂದು ನೋಡ್ಕೊಂಡು ಹೋದ್ರು ಅಂದರೆ, ಅವ್ರು ಬಂದು ಮಾತಾಡಿಕೊಂಡು ಸ್ವಾಮಿಯವ್ರನ್ನ ಮೀಟ್ ಮಾಡಿಕೊಂಡು ಅವ್ರು ಏನು ಹೇಳ್ತಾರೋ ಅದು ಚಾಚು ತಪ್ಪದಂಗೆ ಮಾಡ್ಕೊಂಡು ಹೋಗ್ಬೇಕು. ಏನೊಂದಾಗಲಿ, ಇಲ್ಲ ನಮ್ಮ ಬಾಡಿಯಲ್ಲಿ ಏನಾಗ್ತಾಯಿದೆ ಏನಿಲ್ಲ, ಮನೇಲಿ ಏನು ನಡೀತಾ ಇದೆ ಓಪನ್ ಆಗಿ ಹೇಳ್ಕೊಂಡು ಹೋದ್ರಿ ಅಂದರೆ ಅವ್ರು ಚಾಚು ತಪ್ಪದಂಗೆ ಹೇಳ್ತಾರೆ. ಅದನ್ನು ಕರೆಕ್ಟಾಗಿ ನೀವು ಬಂದು ಪೂಜೆ ಮಾಡಬೇಕಾ ಇಲ್ಲ ಇನ್ನೊಂದು ಮಾಡಬೇಕಾ ಅನ್ನೋದು ಹೇಳ್ತಾರೆ. ಚಾಚು ತಪ್ಪದಂಗೆ ಮಾಡ್ಕೊಂಡು ಹೋದ್ರಿ ಅಂದರೆ ವಿತೌಟ್ ಫೇಲ್ ಪಾಸ್ ಅಂತೂ ಇದೆ, ಫೇಲ್ ಅಂತೂ ಇಲ್ಲ, ಇದಂತೂ ಪಕ್ಕ. ನನ್ನ ಹೆಸರು ಭಾಗ್ಯ. ನಾವು ಚಿಮ್ಸಂದ್ರನಿಂದ ಬರ್ತಿರೋದು. ನಾನು ಇದು 3 ವರ್ಷದಿಂದ ಬರ್ತಾ ಇರೋದು. 3 ವರ್ಷದಿಂದ ಬರ್ತಾ ಇದ್ದೀನಿ. ನನಗಂತೂ ಚೆನ್ನಾಗಾಗಿದೆ. ನಾನು ಅದರಿಂದನೇ ಎಲ್ಲರಿಗೂ ಹೇಳಿ ಕರ್ಕೊಂಬಂದಿದ್ದೀನಿ. ನನಗೆ ಒಳ್ಳೆಯದಾಗಿರೋದ್ರಕ್ಕೆ ಇನ್ನೊಬ್ರಿಗೂ ಒಳ್ಳೇದಾಗಲಿ. ಇಲ್ಲಿಗೆ ಬಂದವ್ರು ಯಾರೂ ಕೇಳೋದಿಲ್ಲ, ಚೆನ್ನಾಗಾಗವ್ರೆ. ಆದರೂ ಬಂದವ್ರಿಗಂತೂ ದೇವ್ರ ಕೃಪೆ ಚೆನ್ನಾಗೈತೆ. ಆಯಾ ಸ್ವಾಮಿಗಳು ಚೆನ್ನಾಗಿ ನೋಡ್ತಾರೆ. ಆಯಮ್ಮನ ಕೃಪೆ ನಮ್ಮ ಮೇಲೆ ಇದೆ. ನಾನಂತೂ ಚೆನ್ನಾಗಿ ಮಾಡ್ಯವ್ರೆ, ದೇವ್ರು ನಾನು ಚೆನ್ನಾಗಿ ಮಾಡ್ಗವ್ರೆ. ನಾನು ಹೋಗಿದ್ದೀನಿ, ಆದರೆ ಇದ್ರಷ್ಟು ಇದಿಲ್ಲ. ಹೋಗಿದ್ದೀನಿ ನಾನು ಜಾಸ್ತಿ ದೇವಸ್ಥಾನ ಹೋಗಿ ನೋಡಿ ಎಲ್ಲ ಮುಕ್ಕೊಂಬಂದಿದ್ದೀನಿ, ಆದರೆ ಇದ್ರಷ್ಟು ಇದಿಲ್ಲ. ಆದರೂ ಚೆನ್ನಾಗಾಗೈತೆ. ನನಗೆ ದೇವ್ರು ನಾನು ಚೆನ್ನಾಗಿ ಮಾಡ್ಗವ್ರೆ. ಆ ತಾಯಿ ಕೃಪೆ ನನ್ನ ತಲೆ ಮೇಲೆ ಐತೆ. ಅಮ್ಮನಿಂದನೇ ನಾನು ಇಷ್ಟು ಮಟ್ಟಕ್ಕೆ ಇಲ್ಲಿಗೆ ಬಂದಿರೋದು. ಇಲ್ಲ ಅಂದಿದ್ರೆ ಇಲ್ಲ. ಅದ್ರನ್ನೀಗ ನಾನು ಮೊನ್ನೆ 2-3 ಕರ್ಕೊಂಬಂದಿದ್ದೀನಿ. ಅವ್ರಿಗೂ ಹೇಳಿದ್ರು, ಅವ್ರು ಬನ್ನಿ ಅಂದೆ, ಆದರೆ ಅವ್ರು ಏನೋ ಬರೋಕ್ಕಾಗಿಲ್ಲ. ನಾನು ಇವ್ರು ಬಂದ್ರಿ ನೋಡಿ, ಅಮ್ಮನ ಕರ್ಕೊಂಬಂದಿದ್ದೀನಿ, ಅಮ್ಮಗೂ ತೋರಿಸಿದ್ದೀನಿ. ಅವರು ಇದು ಭಕ್ತಾದಿಗಳಿಗೆ ಏನು ಹೇಳೋದು, ಅದೇ ಅವ್ರು ಬರಬೇಕು, ನೋಡಬೇಕು. ನೋಡಿದ್ರೆ ನಂಬಿದ್ರೆ ತಾನೇ ಅಯ್ಯಮ್ಮ ನಮಗೂ ಕೃಪೆ ಕೊಡೋದು. ನಂಬದಿದ್ದು ಯಾರು ಬರಲ್ಲಕ್ಕಾಗಲ್ಲ. ಅಯ್ಯಮ್ಮನ ನಂಬಿ ಅವ್ರು ಬಂದರೆ, ಅದೇ ಹೇಳ್ತಾರೆ, ನಾನು 3 ವರ್ಷದಿಂದ ಬರ್ತಾ ಇದ್ದೀನಿ. ನನ್ನ ಮಕ್ಕಳಿಗೆ ಆಗಲಿ ನಮ್ಮ ಮನೆಗೆ ಆಗಲಿ ಅಯ್ಯಮ್ಮನ ಕೃಪೆ ನಮ್ಮ ಮೇಲೆ ಇದೆ. ನಮ್ಮ ಹೆಸರು ಬಂದು ಮುನಿಕೃಷ್ಣ ಅಂತೇಳಿ. ನಾವು ಹೊಸಕೋಟೆ ಬಂದಿದ್ದೀರಿ. ಇವಾಗೊಂದು 2 ಸತಿ ಬಂದೋಗಿದ್ದೀರಿ. ಅಮ್ಮ ದಯೆಯಿಂದ ನಮ್ಗೆ ತುಂಬ ಒಳ್ಳೆಯದಾಗಿದೆ. ನಮಸ್ಕಾರ, ನನ್ನ ಹೆಸರು ಪವಿತ್ರ ಅಂತ. ನಾನು KR ಪುರಮಿಂದ ಬರ್ತಾಯಿದ್ದೀನಿ. ನಾನು 2020ರಿಂದ ಬರ್ತಾಯಿದ್ದೀವಿ. 3 ವರ್ಷದಿಂದ ಬರ್ತಾಯಿದ್ದೀವಿ. ನಾವು ಅಂದ್ಕೊಂಡಿರೋದು ದೇವರು ನನಗೆ ಮಾಡಿಕೊಟ್ಟಿದ್ದಾರೆ. ನೀವು ಅಂದ್ಕೊಂಡಿರೋದು 3 ವಾರದಲ್ಲೇ ನಿಮಗೆ 3 ಅಮಾವಾಸ್ಯೆ ಒಳಗಡೆ ನಿಮ್ಗೆ ಆಗಿರುತ್ತೆ. ನಾನು ಪ್ರಮೋಷನ್ ಆಗಲಿ, ಮನೆ ಕಟ್ಟೋಕ್ಕಿಂತ ಮುಂಚೆ ಬಂದೆ. ನಾನು ಮನೆ ಕಟ್ಟಬೇಕು ಅಂತ ಬೇಡ್ಕೊಂಡಿದ್ದೆ, ಮನೆ ಆಗಿದೆ. ನನಗೆ ಕಾರ್ ತೊಗೊಬೇಕಾಗಿ ಅಂದ್ಕೊಂಡಿದ್ದೆ, ಅದಾಗಿದೆ. ಸೊ ನಾನು ಅಂದ್ಕೊಂಡಿರೋದೆಲ್ಲ ಆಗಿದೆ. ಪ್ರತಿ ಅಮಾವಾಸ್ಯೆಗೆ ಮಿಸ್ ಇಲ್ಲದೆ ನಾನು ಬರ್ತಾಯಿದ್ದೀನಿ. ಯಾವತ್ತಾದ್ರೂ ಏನಾದ್ರು ಕಷ್ಟ ಅಂದರೆ ನಾನು ನಾಗರಾಜ ಸ್ವಾಮಿ ಅವ್ರಿಗೆ ಫೋನ್ ಮಾಡ್ತೀನಿ. ಫೋನ್ ಮಾಡಿದ ತಕ್ಷಣ ಅವರು ಈ ಥರ ಮಾಡಿ ನೀವು ಹರಕೆ ಹೊತ್ಕೊಳ್ಳಿ ಆಗತ್ತೆ ಅಂತಾರೆ. ಹೋಮಕ್ಕೆ ಬಂದರೆ ಸಾಕು, ಅದು ಆಗಿದೆ. ನಾನು ಹರಕೆ ಹೊತ್ಕೊಂಡು ಹೋಮಕ್ಕೆ ಬರ್ತೀನಿ ಅಂದರೆ ಅದು ದೇವ್ರು ಮಾಡಿಕೊಟ್ಟಿದ್ದಾರೆ. 2020ಇಂದ ನಾನು ಫಸ್ಟು ದೇವ್ರಿಗೆ ಹರಕೆ ಹೊತ್ತಿದ್ದು ಮನೆ ಕಟ್ಟಬೇಕು ಅಂತ.
ಮೂರನೇ ಅಮಾವಾಸ್ಯೆಗೆ ನನಗೆ ಅದು ಕಂಪ್ಲೀಟ್ ಆಯಿತು. ನಾನು ಸುಮಾರು ಪ್ರತ್ಯಂಕರ ದೇವಿ, ನಾನು ಬೇರೆ ದೇವಸ್ಥಾನಕ್ಕೆಲ್ಲ ಹೋಗ್ತೀನಿ, ನಾನು ಪ್ರತ್ಯಂಕರ ದೇವಿ ಓಂ ಪ್ರತ್ಯಂಕರ ದೇವಿ ನಮಃ ಅಂತ ನಾನು ಡೈಲಿ 9 ಸತಿ ಹೇಳ್ತೀನಿ. ಅದು ಹೇಳ್ದೆ ನಾನು ಏನೂ ಮಾಡಲ್ಲ. ನಾನು ಆ ದೇವ್ರ ಮೇಲೆ ತುಂಬ ಭಕ್ತಿ ಇದಿದೆ. ಅಂದರೆ ನೀವು ನಂಬಿಕೆಯಿಂದ ಬನ್ನಿ ದೇವಸ್ಥಾನಕ್ಕೆ. ನಿಮಗೆ 3ನೇ ಅಮಾವಾಸ್ಯದಲ್ಲೇ ನೀವು ಏನು ಅನ್ಕೊತೀರೋ ಅದು ನಿಮಗೆ ದೇವರು ಖಂಡಿತ ಕೊಟ್ಟೇ ಕೊಡ್ತಾರೆ. ಯಾಕಂದರೆ ನಾನೇ 3 ವರ್ಷದಿಂದ ಬರ್ತಾ ಇದ್ದೀನಿ, ನಾನು ಅಂದ್ಕೊಂಡಿರೋದೆಲ್ಲ ಆಗಿದೆ. ನನ್ನ ಹೆಸರು ಕಲಾಪ್ರಕಾಶ್ ಅಂತ, KR ಪುರಮಿಂದ ಬರ್ತಾ ಇದ್ದೀವಿ. ನಾವು 3 ವರ್ಷದಿಂದ ಬರ್ತಾ ಇದ್ದೀವಿ. ಸತತ ಪ್ರತಿ ಅಮಾವಾಸ್ಯೆಗೂ ಬರ್ತೀವಿ. ಏನೋ ಆ ದಿನ ಆಗಿಲ್ಲ ಅಂದರೆ ಒಂದು ತಪ್ಪು ಅಂತೀವಷ್ಟೇ, ಇಲ್ಲ ಅಂದರೆ ನಾವು ಪ್ರತಿ ಅಮಾವಾಸ್ಯೆ ತಪ್ಪದಿರ ಬರ್ತೀವಷ್ಟೇ. ಇಲ್ಲಿ ಏನೇ ಬೇಡ್ಕೊಳ್ಳಿ, ನಾವು ಬಂದು ಒಂದು 3 ಅಮಾವಾಸ್ಯೆಗೆ ಬರಲಿ, ನಮಗೆಲ್ಲ ಕೆಲಸಗಳು ಆಗಿದೆ. ಆರೋಗ್ಯ ಇರ್ಬೋದು, ಮನೆಯಲ್ಲಿ ಏನೇ ಇರಲಿ ನಾವಿಲ್ಲೇ ಬೇಡ್ಕೊಳ್ಳೋದು. ಅಮ್ಮನ ಬೇಡ್ಕೊಳ್ತೀವಿ. ಪ್ರತ್ಯಂಗ್ಲಾದೇವಿ ಅಂತೇಳಿ ನಾವು ಅಮ್ಮನ ನೆನೆಸ್ಕೊಂಡ್ರೆ ಸಾಕು, ನಮಗೆಲ್ಲ ಕೆಲಸಗಳು ಆಗ್ತಾಯಿದೆ, ಒಳ್ಳೆಯದಾಗಿದೆ. ಮುಂದೆ ಬರೋ ಭಕ್ತರು ಅಷ್ಟೇ, ಬಂದು 3 ವಾರ ಬನ್ನಿ, ನಿಮ್ಮ ಕಷ್ಟಗಳು ಆಗುತ್ತಾ ಇಲ್ವಾ ಅಂತ ನಿಮಗೆ ಗೊತ್ತಾಗುತ್ತೆ. ಎಷ್ಟು ಬೇಗ ನಿಮ್ಮ ಕಷ್ಟ ತೀರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ನಮ್ಮ ಮನೆಯಲ್ಲಿ ನನ್ನ ಮಗ ಅಂತೂ ಇಲ್ಲಿ ಹೋಮಕ್ಕೆ ಬರೋವಾಗ, ಮಮ್ಮಿ ಹೋಮ ಆಗೋಗಿದ್ರೂ ಪರವಾಗಿಲ್ಲ ಹೋಗೋಣ ಅಂತಾರೆ. ಹೋಮ ಆಗಿದ್ರೂ ಪರವಾಗಿಲ್ಲ, ದೇವಸ್ಥಾನಕ್ಕೆ ಹೋಗಬೇಕು, ಅಮ್ಮನ್ನ ನಮಸ್ಕಾರ ಮಾಡಲೇಬೇಕು. ನಾವು ಅದೆಷ್ಟೊತ್ತು ಒಂದೊಂದ್ಸಲಿ ಅಂತೂ ಹೋಮ ಎಲ್ಲ ಮುಗ್ದಿರುತ್ತೆ, 10 ಗಂಟೆ 11 ಗಂಟೆಗೂ ಬಂದಿದ್ದೀವಿ. ಏನಿಲ್ಲ, ನಾನು ಅಂದ್ಕೊಂಡಿದ್ದೆ ನಮ್ಮದೊಂದು 11 ಪೇಸ್ಟ್ರಿ ಅಂತ ಕೇಕ್ ಶಾಪ್ ಇದೆ. ಆ ಕೇಕ್ ಶಾಪು ಒಂದಾಗಿತ್ತು. ಈ ಅಮ್ಮನ ಬಂದು ನೆನೆಸ್ಕೊಂಡೆ, ಇನ್ನೂ ಬ್ರಾಂಚ್ಗಳಾಗಬೇಕು ಅಂತ. ಈಗ 4 ಬ್ರಾಂಚ್ ಆಗಿದೆ ನಮ್ಮದು. ನಮಸ್ಕಾರ, ನಮ್ಮ ಹೆಸರು ಸುರೇಶ್ ಅಂತ. ನಾನು ಇರೋದು ಬೆಂಗಳೂರಲ್ಲಿ ಮಾರ್ತಾಹಳ್ಳಿಯಲ್ಲಿ. ನಾನು ಇಲ್ಲಿ ಬಂದಿದ್ದ ಮೇಲೆ ಫಸ್ಟು ಎಷ್ಟೋ ಕಷ್ಟದಲ್ಲಿದ್ದೆ. ಇವಾಗೆಲ್ಲ ಚೆನ್ನಾಗಾಯಿತು. 3 ತಿಂಗಳಿಂದ ಬರ್ತದಿಲ್ಲ ನಾನು. ಇವಾಗ ಚೆನ್ನಾಗಿದೆ, ನನಗೆಲ್ಲ ಅನುಕೂಲ ಇತ್ತು. ರಿಯಲ್ ಎಸ್ಟೇಟ್ ಮಾಡ್ತೇನೆ ನಾನು. ಇವಾಗ ಒಳ್ಳೊಳ್ಳೆ ಕಾಂಟ್ರಾಕ್ಟ್ ಬಂದೈತೆ ನನಗೆ. ಇವಾಗ ಏನು ತೊಂದರೆ ಇಲ್ಲ, ಅನುಕೂಲ ಎಲ್ಲ. ಆ ಅಮ್ಮ ಎಲ್ಲ ಚೆನ್ನಾಗಿ ನೋಡಿದ್ರೆ ನನಗೆ ಪರವಾಗಿಲ್ಲ, ಎಲ್ಲ ಚೆನ್ನಾಗಿದೆ. ಇವಾಗ ನಂದು ರಿಯಲ್ ಎಸ್ಟೇಟ್ ಸಕ್ಸಸ್ ಐತೆ ರೀ, ಪರವಾಗಿಲ್ಲ. ಇವಾಗ ಫಸ್ಟೆಲ್ಲ ನಾನು ಕೆಲಸಕ್ಕೆ ಕಷ್ಟ ಆಯಿತು, ಇವಾಗ ಎಲ್ಲ ಅನುಕೂಲ ಕರೆಕ್ಟ್ ಇದೆ, ನನಗೆ ತೊಂದರೆ ಇಲ್ಲ. ಅದೇ ಸರ್, ಇಲ್ಲಿ ಎಲ್ಲ ಬರ್ಬೋದು, ಹಿಂದೂಸ್, ಕ್ರಿಶ್ಚಿಯನ್, ಮುಸ್ಲಿಮ್ ಎಲ್ಲ ಬರ್ಬೋದು ಇಲ್ಲಿ. ನಾನು ನಮ್ಮ ಅಕ್ಕ ನಮ್ಮ ಫ್ಯಾಮಿಲಿ ಕರ್ಕೊಂಡ್ಬಂದು ಇವಾಗ 15 ಜನ ಮೇಲೆ ಕರ್ಕೊಂಡ್ಬರ್ತದೆ. 20 ಜನ ಬಂದಿದೆ ಇವತ್ತು. ನಮಸ್ಕಾರ, ನಾವು ರಮೇಶ್ ಅಂತ ಹೇಳ್ಬಿಟ್ಟು ಕಾಳಪ್ನಹಳ್ಳಿ ಇದೇ ಗ್ರಾಮದ ನಿವಾಸಿಯಾಗಿದ್ದು, ಭದ್ರಕಾಳಮ್ಮ ದೇವಸ್ಥಾನ ನಮ್ಮ ಊರಿನಲ್ಲಿ ಈ ತಾಯಿ ನೆಲೆಸಿದ್ದು. ಒಳ್ಳೆ ಜನಗಳಿಗೆ ಅನುಕೂಲ ಮತ್ತು ಊರಿನ ಗ್ರಾಮ ದೇವತೆಯಾಗಿ ನೆಲೆಸಿದ್ದಾಳೆ. ಮತ್ತು ಇಲ್ಲಿ ಹೇಳಬೇಕಾದ್ರೆ ವಿಶೇಷ ಪೂಜೆಗಳು ಅಮಾವಾಸ್ಯೆ ಮತ್ತು ಪೌರ್ಣಮಿಯಿಂದ ಚೆನ್ನಾಗಿ ವಿಶೇಷವಾದ ಪೂಜೆಗಳು ನಡೀತವೆ. ಪ್ರತಿದಿನ ಪೂಜೆ ನಡೀತವೆ. ಭಕ್ತಾದಿಗಳು ಸದಾಕಾಲ ಬರ್ತಾ ಇದ್ದಾರೆ, ಒಳ್ಳೆಯ ಅನುಕೂಲ ನಡೀತದೆ. ಮತ್ತು ಭಕ್ತಾದಿಗಳಲ್ಲಿ ಯಾವುದೇ ವಿಷಯ ಆಗಲಿ, ಯಾವುದೇ ತೊಂದರೆ ಆಗಲಿ ಆ ಅಮ್ಮನ ಹತ್ರ ಹೇಳ್ಕೊಂಡ್ರೆ ಆ ಅಮ್ಮ ಎಲ್ಲ ಪರಿಹಾರ ಕೊಡ್ತಾಳೆ, 100% ಕೊಡ್ತಾಳೆ. ಯಾಕಂದರೆ ನಮ್ಮ ಅನುಭವ ನಾವು ಕೇಳ್ಕೊಂಡಿದ್ದೀವಿ, ನಮ್ಗೆ ಕೇಳ್ಕೊಂಡಿರೋದು ಪ್ರತಿಫಲ ನೀಡಿದ್ದಾಳೆ. ತುಂಬ ಒಳ್ಳೆಯ ದೇವತೆ, ಒಳ್ಳೆಯ ದೇವಸ್ಥಾನ, ಚೆನ್ನಾಗಿದೆ, ಅನುಕೂಲ. ಪ್ರತಿಯೊಬ್ಬರು ಬಂದು ತಪ್ಪದೆ ಈ ದೇವಸ್ಥಾನ ವೀಕ್ಷಣೆ ಮಾಡಬೇಕಾಗಿ ತಮ್ಮಲ್ಲಿ ಕೋಡ್ಕೊತೀನಿ. ನಮಸ್ಕಾರ, ನಾನು ಪವಿತ್ರ ಅಂತ. ನಾನು KR ಪುರಮಿಂದ ಬರ್ತಾಯಿದ್ದೀನಿ. ನಾನು 2020ರಿಂದ ಬರ್ತಾಯಿದ್ದೀನಿ, 3 ವರ್ಷದಿಂದ. ನಾನು ದೇವರಿಗೆ ಫಸ್ಟ್ ಇಲ್ಲಿ ದೇವಸ್ಥಾನಕ್ಕೆ ಬರೋಕ್ಕೆ ರೆಹಮಾನ್ ಅಂತ ಒಂದು ಮುಸ್ಲಿಮ್ ಆಗಿ ನಮಗೆ ಈ ದೇವಸ್ಥಾನನ ತೋರಿಸ್ಕೊಟ್ಟಿದ್ದು ರೆಹಮಾನ್ ಅಂತ. ಅವ್ನು ಹೇಳಿ ನಮ್ಮ KR ಪುರಮಲ್ಲಿ ತುಂಬ ಜನ ಬರ್ತಾಯಿದ್ದಾರೆ. ಅವ್ನು ಹೇಳಿ ಈ ದೇವಸ್ಥಾನಕ್ಕೆ ಬಂದಾಗ ನಂದು ಹರಕೆ ಇತ್ತು, ಮನೆ ಕಟ್ಟಬೇಕು ಅಂತ ಹರಕೆ ಇತ್ತು. ಸೊ ದೇವ್ರ ಹತ್ರ ಬಂದು ನಾನು ಹರಕೆ ಇಟ್ಕೊಂಡಿದ್ದೆ. 3ನೇ ಅಮಾವಾಸ್ಯೆಗೆ ನನಗೆ ಆ ರಿಸಲ್ಟ್ ಗೊತ್ತಾಗಿತ್ತು. ಸೊ ನಾನು ಕಂಟಿನ್ಯೂಸ್ ಆಗಿ ಬರ್ತಾಯಿದ್ದೀನಿ ಈ ದೇವಸ್ಥಾನಕ್ಕೆ. ನೀವೇನು ಅಂದ್ಕೊಂಡಿರ್ತೀರೋ ಅದು ದೇವರು ನಿಮಗೆ ಖಂಡಿತವಾಗ್ಲೂ ಕೊಡುತ್ತೆ. ಒಂದು ಅಮಾವಾಸ್ಯೆಗೂ ನಾವು ಮಿಸ್ ಮಾಡಲ್ಲ. ಇನ್ ಕೇಸ್ ಮಿಸ್ ಮಾಡಿದ್ರೆ ಸಂಡೇ ಆ ಥರ ಬಂದು ದೇವ್ರನ್ನ ನೋಡ್ಕೊಂಡು ಹೋಗ್ತೀವಿ. ಬಟ್ ದೇವರು ಇದೆ, ಆ ಪಾಸಿಟಿವ್ ವೈಬ್ಸ್ ಇದೆ. ನೀವೇನೇ ಕಷ್ಟ ಅಂತ ಇಲ್ಲಿ ಬಂದರೆ ದೇವ್ರು ಖಂಡಿತವಾಗ್ಲೂ ನಿಮ್ಗೆ ಅದು ಇದು ಮಾಡ್ಕೊಡ್ತಾರೆ. ಸೊ ನಾವು ಎಷ್ಟು ಬರೋಕ್ಕಾಗಲ್ಲ ಅಂದ್ರೂ ದೇವ್ರು ಹೆಂಗಾದ್ರೂ ಕರ್ಕೊಂಬಂದ್ಬಿಡ್ತಾರೆ. ಇವತ್ತು ನೋಡಿ, ನನಗೆ ಓಡ್ಸೋಕ್ಕೆ ಗೊತ್ತಿಲ್ಲ, ಬಟ್ ಇಷ್ಟು ಜನ ನಾವು ಕಾರಲ್ಲಿ ಬಂದಿದ್ದೀವಿ ಅಂದರೆ ಆ ದೇವ್ರದ್ದು ಒಂದು ಏನು ಹೇಳಿ ದೇವ್ರು ನಮಗೆ ಮಾಡಿಕೊಟ್ಟಿದ್ದಾರೆ, ಶಕ್ತಿ ಕೊಟ್ಟಿದ್ದಾರೆ.
नन्दिनि नन्दितमेदिनि विश्वविनोदिनि नन्दन